ಲಾಲಿ ಹಾಡು ಸಿನಿಮಾ ಶೂಟಿಂಗ್ ಟೈಮ್ ಇದೆ ಏನಾದರೂ ಮೆಮೊರೀಸ್ ನೆನಪಿದೆಯಾ? ತುಂಬ ಅಂದರೆ ಫಸ್ಟ್ ನಿಮ್ಮನ್ನು ದರ್ಶನ್ ಅವ್ರು ಮಾತಾಡಿಸಿದ್ದು ಅದು ಅವಾಗಿಂದನೂ ಅವ್ರಿಗೆ ಆ್ಯಕ್ಚುಲಿ ಅಂದರೆ ಪುಟ್ಟು ಮಕ್ಕಳಂತ ಅಂದರೆ ನಾನು ಕಿಶನ್ ಇಬ್ಬರು ಇದ್ದಿದ್ದು. ಕಿಶನ್ಗಿಂತ ಜಾಸ್ತಿ ಅವರು ನನ್ನ ಹೆಣ್ಮಕ್ಳಲ್ವ, ಅವರು ಜಾಸ್ತಿ ಅವಾಗಿಂದನೂ ಈಸ್ ವೆರಿ ಪ್ರೊಟೆಕ್ಟಿವ್. ನನಗೆ ಗಣೇಶ್ ಸರ್ ಮದುವೆ ಆಗಿದ್ದು ಟೈಮಲ್ಲಿ ಚೆನ್ನಾಗಿ ನೋಡ್ಕೊಬೇಕು ಅಂತ ದರ್ಶನ್ ಸರು ಅಮೂಲ್ಯ ಹೇಳ್ದಂಗೆ ಸಿಕ್ಕಿದಾಗ ಸರ್ ಚೆನ್ನಾಗಿ ನೋಡ್ಕೊಬೇಕು ಅಂತ. ಆ್ಯಂಡ್ ನಾನು ಹೇಳಿದೆ ಸರ್ ನೀವು ಕೇಳಿ, ಇದು ಎದುರುಗಡೆ ಇದ್ದಾರಲ್ಲ ಕಂಪ್ಲೇಂಟ್ಸ್ ಇದೆ ಕೇಳಿ ಸರ್ ನೀವು ಅಂತ ನಾನು ಹೇಳ್ತಾ ಇರ್ತಿದ್ದೆ. ಆ್ಯಂಡ್ ಆಲ್ಮೋಸ್ಟ್ ಅವರ ಎಲ್ಲ ಸಿನಿಮಾ ಫ್ರೆಂಡ್ಸ್ ಇರ್ಬೋದು ಅಥವಾ ಕೋ ಸ್ಟಾರ್ಸ್ ಇರ್ಬೋದು, ಎಲ್ಲರಿಗೂ ಅಮೂಲ್ಯ ಅವ್ರ ಮೇಲೆ ಒಂದು ಕೇರ್ ಇದೆ. ಸರ್ ಅಷ್ಟೇ, ಹಿಂಗೆ ಯಾರು ನನಗೆ ಹಿಂಗೆ ಮುಟ್ಟು ಯಾರದು ಅಂತ ಹಿಂಗೆ ನೋಡ್ತಾ ಇರ್ತಾರೆ. ಸೊ ಹಂಗೆ ಕೇರ್ ಇತ್ತು. ನನ್ನ ಪರಿಚಯ ಆದಾಗ ಎಲ್ಲರೂ ಅದೇ ಹೇಳ್ತಾ ಇದ್ರು, ಇಲ್ಲ ಸರ್ ಚೆನ್ನಾಗಿ ನೋಡ್ಕೊಳ್ಳಿ ಅಂದರೆ ಎಲ್ಲರಿಗೂ ಜಾಸ್ತಿ ಅವ್ರಿಗೆ ತುಂಬಾ ಒಳ್ಳೆ ಹುಡುಗಿ, ಚೆನ್ನಾಗಿ ನೋಡ್ತಾರೆ. ಎಲ್ಲರಿಗೂ ಏನಂತಂದರೆ ಪೊಲಿಟಿಕಲ್ ಫ್ಯಾಮಿಲಿ. ಗಣೇಶ್ ಸರ್ ಅಂತೂ ಪ್ರಾಮಿಸೇ ಇಡಿಸ್ಕೊಂಡ್ಬಿಟ್ಟಿದ್ದಾರೆ. ನನ್ನಿಂದನೂ ಪ್ರಾಮಿಸ್ ಇಡಿಸ್ಕೊಂಡಿದ್ದಾರೆ, ಅವರಿಂದನೂ ಪ್ರಾಮಿಸೇ ಇಡಿಸ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ಅವರು ಮಧ್ಯ ನಿಂತೆಲ್ಲ ಮದುವೆ ಮಾಡಿದ್ರಿಂದ ಅವ್ರಿಗೂ ಆ ಭಯ ಇತ್ತು. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಅಂದರೆ ನಮ್ಮ ಮಾಂಗಲ್ಯ ಕೊಟ್ಟಿದ್ದೆ ನಮ್ಮ ನಿರ್ಮಂದ ಸ್ವಾಮೀಜಿಯವರು, ಅವ್ರಿಗೂ ಭಯ ಆಯಿತು ಅಂತ. ಆರಾಮಾಗಿದ್ದೀರನಪ್ಪ, ಆರಾಮಾಗಿದೆ. ಒಂದು ವರ್ಷ ತನಕ ಎಲ್ಲರಿಗೊಂದು ಭಯ ಇತ್ತು. ಅಂದರೆ ಪೊಲಿಟಿಕ್ಸ್ ಸಿನಿಮಾ ಈಗ ಸಿನಿಮಾಲಿ ಜಾಸ್ತಿ ಕಾಣಿಸ್ಕೊಳ್ಳಲ್ಲ, ಪೊಲಿಟಿಕ್ಸಲ್ಲಿ ಜಾಸ್ತಿ ಅಪಿರೆನ್ಸು. ಸೊ ಕಂಟ್ರಾಸ್ಟ್ ಇದೆ ಎರಡಕ್ಕೂ. ಸೊ ಹೆಂಗೆ ಅಮೂಲ್ಯ ಅವ್ರು ಹೆಂಗೆ ಅಂದರೆ ನಿಜ ಹೇಳಬೇಕು ಅನ್ನೋದಾದರೆ, ಅಮೂಲ್ಯ ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಕಲ್ಚರ್ಲಿ ರೂಟೆಡ್ ಆಗಿದ್ದರಿಂದ ಅಮೂಲ್ಯ ಅವರು ಅಷ್ಟೇ, ಅವರು ಮನೆ ಆಚೆ ಹೋದಾಗ ಮಾತ್ರ ಅಮೂಲ್ಯ ಅವರಾಗಿರ್ತಾರೆ. ಬಟ್ ವೆನ್ ಶೀಸ್ ಇನ್ಸೈಡ್ ಅವ್ರ ಮೌಲ್ಯ ಆಗಿ ಒಂದು ಆ್ಯಕ್ಟ್ರೆಸ್ ಅನ್ನೋದಕ್ಕಿಂತ ಈ ಮನೆ ಸೊಸೆ ಆಗಿ ಅವರು ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಈಗ ನಮ್ಮ ತಂದೆ ಹುಷಾರಿಲ್ಲ ಅಂದರೆ ಫ್ರೂಟ್ಸ್ ಎಲ್ಲ ಕಟ್ ಮಾಡೋದು. ಸೊ ನನಗೆ ಖುಷಿ ಆಗುತ್ತೆ ನೋಡಿದಾಗ. ಎಂಡ್ ಆಫ್ ದ ಡೇ ಮಧ್ಯೆ ಇರೋದು ನಾನು ಆಗಿರೋದ್ರಿಂದ ಓಕೆ, ಎಂಡ್ ಆಫ್ ದ ಡೇ ನಂಗೆ ಬೇಕಾಗಿರೋದು ಇದು. ಬೇರೆಲ್ಲ ಆಚೆ ಪ್ರಪಂಚದಲ್ಲಿ ಇರುತ್ತೆ ಹೋಗುತ್ತೆ, ಬಟ್ ಮನೆ ಒಳಗಡೆ ವೆನ್ ಐ ಸಿ ದಿಸ್ ನಂಗೆ ಖುಷಿ ಆಗುತ್ತೆ. ನಮ್ಮ ತಂದೆ ತಾಯಿನೂ ಅಷ್ಟೇ, ಅಮೂಲ್ಯ ಅವ್ರು ಸಿನಿಮಾ ಮಾಡಬೇಕು ತಿರ್ಗಾ ಮಾಡಬೇಕು ಅಂದಾಗ ಅಮೂಲ್ಯ ಅವ್ರು ನಂಗೆ ಮಾತು ಹೇಳ್ದಾಗ ನಮ್ಮ ತಂದೆ ತಾಯಿಗೆ ಮಾತಾಡ್ತಾರೆ. ನಮ್ಮ ತಂದೆ ಒಂದೇ ಮಾತು ಹೇಳಿದ್ರು, ದೊಡ್ಡ ಮಗನೇ ನೀವಿಬ್ಬರು ಚೆನ್ನಾಗಿರಬೇಕು ಅಂತ ಮದುವೆ ಮಾಡಿದ್ದೀವಿ, ಇಬ್ಬರು ಚೆನ್ನಾಗಿರ್ತೀರ ಅನ್ನೋದಾದರೆ ನಿಮ್ಗೆ ಏನು ಇಷ್ಟ ಆಗುತ್ತೆ ಅದು ಮಾಡಿ ಅಂತ.